ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಡ್ರೈ ಜಾಮೂನ್ನ ಮಾಡ್ಕೋಬೋದು ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಡ್ರೈ ಜಾಮೂನ್ನ ತಿಂದ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಅಂತ ಭಟ್ರನ್ನ ಕೇಳಿ ತಿಳ್ಕೊಂಡು ನಿಮಗೆ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ಡ್ರೈ ಜಾಮೂನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇದಕ್ಕೆ ನಾನು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಕಟ್ ಮಾಡಿ ತೊಗೊಂಡಿಟ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ಈ ಥರ ತೆಂಗಿನಕಾಯಿನ ನಾವು ಕಟ್ ಮಾಡಿ ಇಟ್ಕೊಂಬಿಡ್ಬೇಕು. ಈಗ ತರಕಾರಿದು ಸಿಪ್ಪೆ ಏರಿತೀವಲ್ಲ, ಆ ಸ್ಕ್ರೇಪರ್ನ ತಗೊಂಡು ತೆಂಗಿನಕಾಯಿ ಹಿಂದ್ಗಡೆ ಕಪ್ಪಗಿರುತ್ತಲ್ಲ ಅದನ್ನೆಲ್ಲನೂ ಈ ಥರ ಸ್ಕ್ರೇಪ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ, ಈ ಥರ ಸ್ವಲ್ಪನೂ ಕಪ್ಪು ಭಾಗ ಇರಬಾರ್ದು. ಈ ಥರ ಎಲ್ಲನೂ ಸ್ಕ್ರೇಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸಲ ತೊಳ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇದನ್ನೆಲ್ಲನೂ ಸ್ಲೈಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ನೋಡ್ತಿದ್ದೀರಲ್ಲ, ಈ ಥರ ಸ್ಲೈಸ್ ಮಾಡಿ ಹಾಕೋಬೇಕು. ಎಲ್ಲನೂ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಷ್ಟು ತೆಂಗಿನಕಾಯಿನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾವು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಇಷ್ಟು ಸಣ್ಣಗೆ, ಅಂದರೆ ತುಂಬ ದಪ್ಪಗಿರಬಾರ್ದು, ತುಂಬ ನುಣ್ಣಗಿರಬಾರ್ದು, ಇಷ್ಟು ತರ್ತರಿಯಾಗಿ ರುಬ್ಬಿಟ್ಕೊಂಡು ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ತುರಿನ ಪ್ಯಾನಲ್ಲಿ ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿ, ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ನಾವು ಹುರ್ಕೋಬೇಕು. 2 ನಿಮಿಷ ಈ ಥರ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈ ಥರ ರುಚಿಯಾದ ಮನೆ ಅಡುಗೆಗಳಿಗೆ ಹಾಗೆ ಈಸಿ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ನೋಡಿ, 2 ನಿಮಿಷ ಆಯಿತು. ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಮನೆಯಲ್ಲೇ ಈಸಿಯಾಗಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಒಂದು ಪಾತ್ರೆ ತೊಗೊಂಡು 1 ಕಪ್ಪಷ್ಟು ಖೋವಾನ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಪುಡಿ ಮಾಡಿಕೊಂಡು 1 ಕಪ್ಪು ಮೆಷರ್ಮೆಂಟು ತೋರಿಸ್ತಾ ಇದ್ದೀನಲ್ಲ, ಈಗ 1 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪು, ಟೋಟಲಾಗಿ 1.5 ಕಪ್ಪಷ್ಟು ಖೋವಾನ ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು 2 ಕಪ್ಪಷ್ಟು ಖೋವಾ ಯಾವುದ್ರಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲಿ ಈ 2 ಕಪ್ಪಷ್ಟು ಸಕ್ಕರೆನ ಹಾಕೋತಿದ್ದೀನಿ. 1.5 ಕಪ್ಪು ಖೋವಾಗೆ 2 ಕಪ್ಪು ಮೆಷರ್ಮೆಂಟು ಸಕ್ಕರೆನ ಹಾಕ್ಕೊಂಡು 2 ಕಪ್ಪು ನೀರನ್ನ ಹಾಕ್ಕೊಬೇಕು. ಸೇಮ್ ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು ಸಕ್ಕರೆನೆಲ್ಲ ಕರಗಿಸ್ಕೊತಾ ನಾವು ಪಾಕ ಮಾಡ್ಕೋಬೇಕು. ಅದಕ್ಕೆ ನಾನು ಖೋವಾದು ಮೆಷರ್ಮೆಂಟ್ ತೋರಿಸಿದ್ದು 1.5 ಕಪ್ಪು ಖೋವಾಗೆ 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. 2 ಏಲಕ್ಕಿನ ಜಜ್ಜಿ ಹಾಕ್ಕೊತಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಹಾಗೆ ಒಂದು 4-5 ದಳ ಕೇಸರಿ ಹೂ ಇರುತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದು ಒಂದು ಒಳ್ಳೆ ಕಲರ್ ಕೊಡುತ್ತೆ. ಈ ಥರ ತಿರುಗಿಸ್ಕೊತ 8ರಿಂದ 10 ನಿಮಿಷ ನಾವು ಕುದಿಸ್ಕೋಬೇಕು. ನೋಡಿ, ಪಾಕ ಎಲ್ಲ ಗಟ್ಟಿ ಆಗ್ತಾ ಬರ್ತಾಯಿದೆ. ಈಗ ನಾನು ಪಾಕ 1 ಎಳೆ ಅಷ್ಟು ಬರಬೇಕು. ಪಾಕ ತೋರಿಸ್ತಿದ್ದೀನಿ ನೋಡಿ, ಈ ಥರ ಎಳೆ ಬಂದು ಕಟ್ಟಾಗಬೇಕು. ಇಷ್ಟವರೆಗೂ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡೋಣ. ಪಾಕ ಬಿಸಿಯಾಗೇ ಇರಬೇಕು. ನಾನು ಆಗಲೇ 1.5 ಕಪ್ಪಷ್ಟು ಖೋವಾ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ಯಾವುದೇ ಸ್ವೀಟಿಗೆ 1 ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಆ 1.5 ಕಪ್ಪು ಖೋವಾಗೆ ನಾನು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಡ್ರೈ ಜಾಮೂನ್ ಮಾಡೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸು, ಖೋವಾ ಮತ್ತು ಮೈದಾ ಹಿಟ್ಟು. ನಾವು 1.5 ಕಪ್ಪಷ್ಟು ಖೋವಾ ಹಾಕಿದ್ದೀವಿ. 3 ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೊಂಡು ಇದನ್ನು ಒಂದು ಚೂರು ಗಂಟಿಲ್ದಿರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಟೇಸ್ಟ್ ಮಾತ್ರ ಸೇಮ್ ಮದುವೆ ಮನೇಲಿ ತಿಂತಿರಲ್ಲ ಅದೇ ಥರನೇ ಇರುತ್ತೆ. ನೋಡಿ, ಈ ಥರ ಪುಡಿ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಕಲಿಸೋದಕ್ಕೆ ಹಾಲನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಒಂದು 4-5 ಟೀ ಸ್ಪೂನ್ ಹಾಲಿದ್ರೆ ಸಾಕು. ಸ್ವಲ್ಪನೇ ಹಾಲನ್ನ ಚಿಮ್ಮಿಸ್ಕೊಂಡು ಈ ಥರ ಕಲಿಸ್ಕೋಬೇಕು. ಹಾಲು ಹಾಕಿ ಕಲಿಸೋದ್ರಿಂದ ಜಾಮೂನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಚಪಾತಿ ಹಿಟ್ಟಿನ ಥರ ಇದನ್ನು ನಾವು ನಾದಬಾರ್ದು. ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ನಾನು ತೋರಿಸ್ತಿದ್ದೀನಲ್ಲ, ಈ ಮೆಥಡಲ್ಲಿ ಕಲಿಸ್ಕೊಳ್ಳಿ. ಮತ್ತು ಈ ಜಾಮೂನ್ಗೆ ನಾವು ಸೋಡಾ ಬಳಸಿಲ್ಲ, ಆದ್ರೂ ತುಂಬ ಸಾಫ್ಟಾಗಿರುತ್ತೆ. ನಾವು ಅಂಗಡಿಗಳಲ್ಲಿ ತರೋ ಜಾಮೂನಲ್ಲಿ ಸೋಡಾ ಮಿಕ್ಸ್ ಮಾಡಿರ್ತಾರೆ, ಕಲಿಸ್ಬಿಟ್ಟು ಒಂದು 20 ನಿಮಿಷ ನೆನೆಸ್ಬೇಕು, ಆ ಥರ ಎಲ್ಲ ಇರುತ್ತೆ. ಆ ಥರ ಎಲ್ಲ ಏನೂ ಮಾಡೋದು ಬೇಡ. ನೋಡಿ, ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇಮ್ಮಿಡಿಯೇಟಾಗಿ ನಾವು ಉಂಡೆ ಮಾಡ್ಕೊಂಬಿಡ್ಬೇಕು. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಉಂಡೆನ ಮಾಡ್ಕೊಂಡು ಈ ಥರ ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ, ಎಲ್ಲನೂ ಉಂಡೆ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು.
ನಾನು ತೋರಿಸಿರೋ ಮೆಷರ್ಮೆಂಟಲ್ಲಿ 23 ಜಾಮೂನುಗಳು ರೆಡಿಯಾಗಿದೆ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ರೀಫೈಂಡ್ ಆಯಿಲ್ನ ಹಾಕೋತಾ ಇದ್ದೀನಿ. ಜಾಮೂನ್ನ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಚಿಕ್ಕ ಉಂಡೆ ಹಾಕಿ ಟೆಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಈಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಜಾಮೂನ್ನ ಈ ಥರ ಹಾಕ್ಕೋಬೇಕು. ಹುಷಾರಾಗಿ ಕೈ ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲ ಜಾಮೂನು ಹಾಕ್ಬಿಟ್ಟು 1 ನಿಮಿಷ ಬಿಟ್ಬಿಟ್ಟು ಒಂದು ಸ್ಪೂನಿಂದ ಈ ಥರ ತಿರುಗಿಸ್ಕೊಂಡು ಜಾಮೂನ್ನ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಈ ಥರ ನಿಧಾನದ ಉರಿಯಲ್ಲೇ ಈ ಥರ ತಿರುಗಿಸ್ಕೊತಾ ನಾವು ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕಲರು. ಈಗ ನಾವು ಸಕ್ಕರೆ ಪಾಕ ಮಾಡಿ ಮುಚ್ಚಿಟ್ಟಿದ್ವಲ್ಲ, ಆ ಪಾಕದಲ್ಲಿ ಈ ಜಾಮೂನುಗಳನ್ನೆಲ್ಲ ಹಾಕ್ಬಿಡೋಣ. ಹಾಕಿ ಮತ್ತೆ ನಾವು ತಟ್ಟೆ ಮುಚ್ಚೆ ಇಡಬೇಕು. ಉಳಿದಿದ್ದ ಎಲ್ಲ ಜಾಮೂನುಗಳನ್ನ ಇದೇ ರೀತಿ ನಾವು ಬೇಯಿಸ್ಕೊಳ್ಳೋಣ. ಒಂದೊಂದೇ ಎಣ್ಣೆಲಿ ಹಾಕ್ಬಿಟ್ಟು 1 ನಿಮಿಷ ಬಿಟ್ಟು ನಾವು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಜಾಮೂನು ಬೇಯಿಸೋವಾಗ ಈ ಥರ ರೌಂಡಾಗಿ ಮೇಲೆ ತಿರುಗಿಸ್ತಾ ಇದ್ದರೆ ಈಕ್ವಲಾಗಿ ಜಾಮೂನು ಬೇಯುತ್ತೆ. ನೋಡಿ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು ಇವಾಗ ಒಂದು ಸಲ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿ 30 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ನೋಡಿ 30 ನಿಮಿಷ ಆಗಿದೆ. ಜಾಮೂನು ಸೈಜೆಲ್ಲನೂ ದಪ್ಪ ದಪ್ಪಗಾಗಿದೆ. ನೋಡಿ ಚೆನ್ನಾಗಿ ರಸ ಹೀರ್ಕೊಂಡಿದೆ. ಇದು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ಪಾಕೆಲ್ಲ ಹೀರ್ಕೊಂಡು ಚೆನ್ನಾಗಿ ಸಾಫ್ಟಾಗಿದೆ. ಈಗ ನಾವು ಸಕ್ಕರೆ ಪಾಕದಿಂದ ಈ ಜಾಮೂನೆಲ್ಲ ತೆಗೆದು ಬೇರೆ ಪ್ಲೇಟ್ಗೆ ಹಾಕೊಂಬಿಡೋಣ. ಈ ಸಕ್ಕರೆ ಪಾಕ ಏನಾದ್ರು ಉಳಿದ್ರೆ ಅದನ್ನ ಒಂದು ಡಬ್ಬಿಯಲ್ಲಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟು ನೀವೇನಾದ್ರು ಜಾಮೂನು ಮಾಡ್ತೀರಾ ಅಂದರೆ ಉಪಯೋಗಿಸ್ಕೋಬೋದು. 1 ತಿಂಗಳು ಇಟ್ಟರು ಕೂಡ ಇದು ಪಾಕ ಕೆಟ್ಟೋಗೋದಿಲ್ಲ. ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೋಕೋನಟ್ ಪೌಡ್ರಲ್ಲಿ ಒಂದೊಂದೇ ಜಾಮೂನ್ನ ಹಾಕ್ಬಿಟ್ಟು ಈ ಥರ ಡೆಕೋರೇಟ್ ಮಾಡಬೇಕು. ಅಂದರೆ ಕೋಕೋನಟ್ ಪುಡಿ ಎಲ್ಲ ಜಾಮೂನ್ಗೆ ಮೆತ್ಕೋಬೇಕು. ಈ ಥರ ಮಾಡಿಕೊಂಡು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಮತ್ತೆ ಒಂದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕೋಕೋನಟ್ ಪುಡಿನೆಲ್ಲ ಹಾಕಿ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ಸೇಮ್ ಫಂಕ್ಷನ್ಗಳಲ್ಲಿ ಸಿಗುತ್ತಲ್ಲ ಡ್ರೈ ಜಾಮೂನ್, ಅದೇ ಥರ ಇದೆ ನೋಡಿ. ಕಟ್ ಮಾಡಿ ತೋರಿಸ್ತೀನಿ. ಟೇಸ್ಟು ಕೂಡ ಅದೇ ಥರ ಸಖತ್ತಾಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.